ನಮಸ್ಕಾರ ಸ್ನೇಹಿತರೆ. ಸಮಯದ ಚಕ್ರ ಉರುಳಿದರೂ ಬಾಲ್ಯದ ನೆನಪುಗಳು ಮಾತ್ರ ಎಂದಿಗೂ ಮರೆಯಲಾಗುವುದಿಲ್ಲ. ಅದರಲ್ಲೂ ಶಾಲೆಯ ದಿನಗಳು, ಗುರುಗಳ ಆಶೀರ್ವಾದ ಮತ್ತು ಗೆಳೆಯರೊಂದಿಗಿನ ಒಡನಾಟ ಅದೆಷ್ಟೋ ಸುಂದರವಾದ ಕ್ಷಣಗಳು. ಇದೇ ಸುಂದರ ನೆನಪುಗಳನ್ನು ಮತ್ತೆ ಮೆಲುಕು ಹಾಕುವ ಸಲುವಾಗಿ ಬೈಲಹೊಂಗಲ ಶ್ರೀ ನೀಲಕಂಠೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ಶ್ರೀ ಗಂಗಾಧರ ಸ್ವಾಮೀಜಿ ವಿರಕ್ತ ಮಠದ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ 1998ನೇ ಸಾಲಿನ SLC ವಿದ್ಯಾರ್ಥಿಗಳು ಅತ್ಯಂತ ಭಾವುಕ ಮತ್ತು ಅದ್ದೂರಿಯಾದ ಗುರುವಂದನಾ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ರವಿವಾರದಂದು 3000 ಮಠದ ಸಭಾಭವನದಲ್ಲಿ ಆಯೋಜಿಸಿದರು. ಸಮಾರಂಭದ ನಿರೂಪಣೆಯನ್ನು ಶೋಭಾ ಪಾಟೀಲ್, ಪ್ರಾರ್ಥನೆ ದ್ರಾಕ್ಷಾಣಿ ತುರುಮರಿ ಹಾಗೂ ಸಂಗಡಿಗರಿಂದ, ಸ್ವಾಗತ ಗೀತೆಯನ್ನು ಭಾರತಿ ಚಿಕ್ಕೋಡಿ ಸಂಗಡಿಗರಿಂದ, ಸ್ವಾಗತ ಭಾಷಣ ಬಾಹುಬಲಿ ಹನ್ನಬಟ್ಟಿ ಗುರುಗಳಿಂದ. ಈ ಸಮಾರಂಭಕ್ಕೆ ಬೈಲಹೊಂಗಲದ 3000 ಮಠದ ಪೂಜ್ಯ ಶ್ರೀ ನೀಲಕಂಠ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ತಮ್ಮ ಆಶೀರ್ವಚನದ ಮೂಲಕ ಎಲ್ಲರಿಗೂ ಮಾರ್ಗದರ್ಶನ ನೀಡಿದರು. ಹಳೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ಕೆ ಗುರುಗಳ ಆಶೀರ್ವಾದ ಬೆನ್ನೆಲುಬಾಗಿ ನಿಂತಿತ್ತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಸ್ಥೆ ಹಿರಿಯ ಶಿಕ್ಷಕ ಮತ್ತು ಗಣ್ಯರು ಭಾಗವಹಿಸಿದರು. ಶ್ರೀ VS ಕೋರಿಮಠ್, ಶ್ರೀ VK ಬಡಿಗೇರ್, ಶ್ರೀ CS ಬಾವಿಹಾಳ್, ಶ್ರೀ RN ಕೊಳ್ಳಿ, ಶ್ರೀ BS ಗುರಣ್ಣವರ್ ಸೇರಿದಂತೆ ಶಿಕ್ಷಕರೆಲ್ಲರೂ ತಮ್ಮ ಶಿಷ್ಯರ ಈ ಪ್ರೀತಿ ಕಂಡು ಭಾವುಕರಾದರು. ಪ್ರಾಸ್ತಾವಿಕ ಭಾಷಣವನ್ನು ಶಿವಶಂಕರ್ ಅಣ್ಣಿಗೇರಿ, ವಂದನಾರ್ಪಣೆಯನ್ನು ದಾದಾಪೀರ್ ಭಾಗ್ಯವಡಿ. ಈ ಸಮಾರಂಭದಲ್ಲಿ ಭಾಗವಹಿಸಿದ್ದ ಶ್ರೀ SU ಹುಲಿಯಪ್ಪನವರ ಮಠ್, ಶ್ರೀ CS ಕುಸಲಾಪುರ್, ಶ್ರೀ BG ಹುಬ್ಬಳ್ಳಿ, ಶ್ರೀ BS ಗಣಾಚಾರಿ, SB ಅಡಿಕೆ ಹಾಗೂ SM ಪಾಟೀಲ್, MP ತಿಪ್ಪಿಮಠ್, VP ಹಿರೇಮಠ್, MB ಪರ್ವತಗೌಡ್ರ, ಶ್ರೀಮತಿ MU ತಟವಾಟಿ, PV ಪೂಜಾರ್, ಶ್ರೀಮತಿ MF ಕಲಬಾವಿ ಹಾಗೂ ಶ್ರೀ SS ಬೋರಕ್ನವರವರು ವೇದಿಕೆಯನ್ನು ಅಲಂಕರಿಸಿದರು. ಸುಮಾರು ವರ್ಷಗಳ ನಂತರ ಒಂದೆಡೆ ಸೇರಿದ್ದ 1998ರ ಬ್ಯಾಚಿನ ವಿದ್ಯಾರ್ಥಿಗಳು ತಾವು ಕಲಿತ ಶಾಲೆಗೆ ಮತ್ತು ಗುರುಗಳಿಗೆ ಈ ಮೂಲಕ ಗೌರವ ಸಲ್ಲಿಸಿದ್ದು ನಿಜಕ್ಕೂ ಮಾದರಿಯಾದ ಕೆಲಸ. ಬಾಲ್ಯದ ಗೆಳೆಯರೊಂದಿಗೆ ಮತ್ತೆ ಬೆರೆತಿದ್ದು, ಹಳೆಯ ಕಥೆಗಳನ್ನು ಹಂಚಿಕೊಂಡಿದ್ದು ಎಲ್ಲರ ಪಾಲಿಗೆ ಅವಿಸ್ಮರಣೀಯವಾದ ಕ್ಷಣವಾಗಿತ್ತು. ಈ ಸುಂದರ ಸಮಾರಂಭದ ಆಯೋಜಕರ ಶ್ರಮ ಮತ್ತು ಹಳೆ ವಿದ್ಯಾರ್ಥಿಗಳ ಬಾಂಧವ್ಯ ಹೀಗೆ ಸದಾ ಹಸಿರಾಗಿರಲಿ ಎಂದು ಹಾರೈಸೋಣ. 1998ನೇ SLC ಬ್ಯಾಚ್ನಿಂದ ನಮ್ಮನ್ನು ಅಗಲಿದ ಸ್ನೇಹ ಬಳಗಕ್ಕೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ. ನಮ್ಮನ್ನು ಅಗಲಿದ ಶಿಕ್ಷಕರು ಶ್ರೀ ಹೆಗ್ಗೇನವ್ರ ಸರ್, ಶ್ರೀ ತುಕ್ಕಣ್ಣವ್ರ ಸರ್, ಶ್ರೀ VV ಕಾದೋಳೆ ಸರ್ ಹಾಗೂ ಸಿಪಾಯಿಯಾದಂಥ PK ಪೋಲ್ ಹಾಗೂ ನಮ್ಮನ್ನು ಅಗಲಿದ ಸ್ನೇಹ ಬಳಗ ಪ್ರಭಾಕರ್ ಕಚ್ಗಾರ್, ಪ್ರವೀಣ್ ಕಿಡೇನವ್ರ. ಈ ಒಂದು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಹೇಳಲು ಬರ್ತಿದ್ದಾರೆ ನಮ್ಮ ಸ್ನೇಹಿತರಾದಂಥ ಶಿವಶಂಕರ್ ಅಣ್ಣಿಗೇರಿ ಅವರು. ಮುಕ್ಕೋಟಿ ದೇವರಗಳಿರುವಂತಹ ಮಠ, ಇಲ್ಲಿ ನಾವೆಲ್ಲ ಕಲಿತು ಅತ್ಯಂತ ಯಶಸ್ವಿಯಾಗಿ ನಮ್ಮ ಜೀವನವನ್ನು ನಡೆಸ್ತಾ ಇದೀವಿ ಅಂದ್ರೆ ಇಲ್ಲಿಯ ಆಸೀನರಾದಂಥ ಎಲ್ಲಾ ಗುರುಗಳ ಒಂದು ಆಶೀರ್ವಾದ, ಅವರು ನೀಡಿದಂತ ಒಂದು ಭಿಕ್ಷೆ. ಸೊ ಇಲ್ಲಿಗೆ ನಾವು ಎಷ್ಟೇ ಒಂದು ದೊಡ್ಡ ಸಾಧನೆ ಮಾಡಿದೀವಿ ಅಂದ್ರೆ ಸರ್ ನಿಮ್ಮ ಒಂದು ಆಶೀರ್ವಾದ, ನೀವು ಅವಾಗ ನಮಗೆ ಕಲಿಸ್ಕೊಟ್ಟಂತ ಸಮಯ ಪಾಲನೆ ಆಗಿರ್ಬೋದು ಅಥವಾ ನಮ್ಗೆ ಶಿಸ್ತಾಗಿರ್ಬೋದು, ಅದು ಬಹಳ ಇವತ್ತಿಗೂ ನಮ್ಮ ಜೀವನದೊಳಗೆ ಅದು ಪ್ರತಿಯೊಂದು ಹಂತದಲ್ಲೂ ನಾವು ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ಈಗ ಗುರುವಿನ ಋಣವನ್ನು ನಾವು ಯಾವತ್ತೂ ತೀರ್ಸಕ್ಕಾಗಲ್ಲ. ಇವೆಲ್ಲ ಗೊತ್ತು, ಕತ್ತಲೆಯಿಂದ ಬೆಳಕಿನ ಬೆಳೆಗೆ ಸಾಗಿಸುವಂತ ಒಂದು ಕಾರ್ಯ, ಮಹತ್ವದಂತ ಕಾರ್ಯ ಮಾಡುವಂತ ಯಾರಾದರೂ ಅಂದ್ರೆ ಗುರುಗಳು. ಸೊ ಅವರ ಗುರುಗಳ ಋಣವನ್ನ ನಾವು ತೀರ್ಸಕ್ಕಾಗಲ್ಲ. ಆದ್ರೆ ಅವರಿಗೆ ವಂದನೆಗಳನ್ನ ತಿಳಿಸುವುದಾಗಿರ್ಬೋದು ಅಥವಾ ಅವರಿಗೆ ನಾವು ಕೆಲವು ಸನ್ಮಾನಗಳನ್ನ ಮಾಡೋದ್ರ ಮುಖಾಂತರ ಅವರ ಒಂದು ವಂದನೆಗಳನ್ನ ತಿಳಿಸುವಂತ ಕೆಲಸವನ್ನು ಮಾಡ್ಬೇಕಂತ ನಾವು ಎಲ್ಲರೂ ಯೋಚನೆ ಮಾಡಿದಾಗ ಕೂಡ ಈ ಸಂಸ್ಥೆಯಿಂದ ಕಲಿತಿದ್ದೇವೆ. ಈ ಗುರುಗಳಿಂದ ನೀಡಿದ ವಿದ್ಯೆ ನಮಗೆ ದಾರಿ ದೀಪವಾಗಿದೆ. ತಾಯಿ ನಮಗೆ ಜೀವ ಕೊಟ್ಟರೆ ಜೀವನವನ್ನು ನಮ್ಮ ಶಿಕ್ಷಕರು ಕೊಡುತ್ತಾರೆ ಎಂಬ ಮಾತು ಸತ್ಯವಾಗಿತ್ತು. 28 ವರ್ಷದ ಬಳಿಕ ಮತ್ತೆ ನಮ್ಮ ಗುರುಗಳನ್ನು ಕಾಣುವ ಅವಕಾಶ ನಮಗೆ ಸಿಕ್ಕಿದೆ. ಮತ್ತೆ ಅವರ ಆಶೀರ್ವಾದ ಪಡೆಯಲು ಎಂದು ನಮಗೆ ಅವಕಾಶ ಸಿಕ್ಕಿದೆ. ಇವತ್ತು ಈ ಯಶಸ್ವಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ನಾವು ಎಲ್ಲ ನಮ್ಮ ಸಹೋದರರು 5 ತಿಂಗಳಿಂದ ಭಾರಿ ಮೀಟಿಂಗ್ ಮಾಡಿ ಎಲ್ಲ ಮಾಡಿ ಇವತ್ತು ನಮ್ಗೆಲ್ಲ ಲೇಡೀಸ್ ಮದುವೆ ಆಗಿ ಹೋದ್ಮೇಲೆ ಎಲ್ಲೆಲ್ಲ ಇದ್ದು ನಾವು ಅವ್ರನ್ನೆಲ್ಲ ಒಂದುಗೂಡಿಸಿ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೆಸಿಕೊಳ್ಳುವಂತ ನಮ್ಮ ಸಹೋದರರಿಗೆ ಹೃದಯಪೂರ್ವಕ ಕೃತಜ್ಞತೆಗಳು. ಆದ್ರೆ ನಮ್ಮ ಎಲ್ಲ ಗೆಳೆಯರು ಯಾವೊಂದು ಸ್ಕೂಲಿಗೆ ಹೋದ್ರು ಅದೇ ಸ್ಕೂಲಿಗೆ ನಾನು ಬಂದೆ. ನಮ್ಮ ಗೆಳೆಯರೆಲ್ಲ 3 ಮಟ್ಟಿಗೆ ಅಡ್ಮಿಷನ್ ಮಾಡಿದ್ರು. ಸೊ ಮನೆಯಲ್ಲಿ ಒತ್ತಾಯ ಮಾಡಿ ನಾನು 3 ಮಟ್ಟಿಗೆ ಅಡ್ಮಿಷನ್ ತಗೊಂಡೆ. ಆಕ್ಚುಲಿ ಅಡ್ಮಿಷನ್ ಮುಗಿದು ಹೋಗಿತ್ತು. ಕೊನೆಯದಾಗಿ ನಮ್ಮ ಸೋದರ ಮಾವ ಇದ್ರು, ಅವರು ನಮ್ಮ ಗಂಗಾಧರ ಮಹಾಸ್ವಾಮಿಗಳಿಗೆ ಆಪ್ತರಿದ್ರು. ಸೊ ಅವರನ್ನು ಇನ್ಫ್ಲೂಯೆನ್ಸ್ ಮಾಡಿ ನಾನು ಈ ಒಂದು ಶಾಲೆಗೆ ಸೇರ್ಕೊಂಡೆ. ನೇರವಾಗಿ ಬಂದು ಗಂಗಾಧರ ಮಹಾಸ್ವಾಮಿಗಳಿಗೆ ಅಲ್ಲಿ ಕೊಡ್ತಾ ಇದ್ರು ಮಹಾಸ್ವಾಮಿಗಳು. ನೇರವಾಗಿ ಬಂದು ನಮಸ್ಕಾರ ಮಾಡಿ ನಮ್ಮ
ಸೋದರ ಮಾವ ಬಂದು ಖಾಲಿ ಬಿಡಪ್ಪ ಅಂತಂದ್ರು, ಅವ್ರು ಖಾಲಿ ಬಿದ್ದೆ, ಇವ್ರು ನಮ್ಮನ್ನು ಹೇಗಾದ್ರು ಮಾಡಿ ಅಡ್ಮಿಷನ್ ತಗೊಳ್ಳಿ ಅಂತಂದ್ರು. ಸೊ ಆಯ್ತು ಹೋಗಪ್ಪ ಸೇರಿಸುವ ಅಂತ ಹೇಳ್ಬಿಟ್ರು. ಸೊ ಆ ರೀತಿ ಈ ಒಂದು ಹೈಸ್ಕೂಲ್ಗೆ ನಾನು ಅಡ್ಮಿಷನ್ ತೊಗೊಂಡೆ. ಆ ಹೈಸ್ಕೂಲ್ ಅಡ್ಮಿಷನ್ ತೊಗೊಂಡಾಗ ಎ ಕ್ಲಾಸಲ್ಲಿ ತುಂಬ ಏನಾಗಿತ್ತು, ಅಡ್ಮಿಷನ್ ರಶ್ ಆಗೋಗ್ಬಿಟ್ಟಿತ್ತು. ಎ ಕ್ಲಾಸಿಗೆ ನಾನು ಅಡ್ಮಿಷನ್ ಲೇಟಾಗಿ ಬಂದಿರೋದ್ರಿಂದ ಬಿ ಕ್ಲಾಸಿಗೆ ಹಾಕಿದೆ ಅಂತ ಅಂದ್ರು. ಅದೇನೋ ಮತ್ತೆ ಆಮೇಲೆ ಎ ಕ್ಲಾಸಿಗೆ ಹಾಕಿ ಆಮೇಲೆ ನಮಗೆ ರೋಲ್ ನಂಬರ್ ಕೊಡಬೇಕಾಗಿದ್ದಲ್ಲ, ಹೈಟ್ ಪ್ರಕಾರ ಇಲ್ಲ ಅಂತ ಹೇಳಿ ಎಲ್ಲರಿಗೂ ಹೈಟ್ ಪ್ರಕಾರ ನಿಂತೀವಿ. ಆಮೇಲೆ ಲೇಡೀಸ್ ಮುಗಿದ ನಂತರ ನಂದೇ ನೆಕ್ಸ್ಟ್ ನಂಬರ್, ಯಾಕಂದ್ರೆ ಹೈಟ್ ನನಗೆ ಕಡಿಮೆ ಇದ್ದವಾಗ ಗಂಗಾಧರ ಮಾತ ಅಥವಾ ಏನು ಅವಾಗ ಮಾಡಿದ್ರು ಅದರಿಂದ ನಾವು ಸ್ಕೂಲಿಗೆ ಅವಾಗ ಸೇರ್ಬೇಕಂತಂದ್ರೆ ಎರಡರ ಆಪ್ಷನ್ ರೀ ಇದ್ದದ್ದು. MJ ಹೈಸ್ಕೂಲ ಭಾಳ ಅಂದ್ರೆ 3 ಸಾವಿರ ಮಠ. ಎಲ್ಲಿ ಹೋಗ್ತೀಪ್ಪ ಅಂತಂದ್ರೆ ನಾವು ಹೇಳಿದ್ವಿ 3 ಸಾವಿರ ಮಠ. ನಾವು SNVBS ಎಲ್ಲ ಕರೀದಿರ್ಲಿಲ್ಲ, 3 ಸಾವಿರ ಮಠ. 3 ಸಾವಿರ ಮಠ ಅನ್ನೋಕ್ಕಿಂತ ಮೊದಲು ತಿಪ್ಪಿ ಮಠ ಅಂತಿದೆ ಅಂತ. ಅದಕ್ಕೆ ಈ ತಿಪ್ಪಿ ಮಠ ಅನ್ನೋದನ್ನು ಕರೆನ ಅನ್ಸಾಕತ್ತದ. ಯಾಕಂದ್ರೆ ತಿಪ್ಪಿ ಅಂದ್ರೆ ಏನ್ರಿ, ಕಸ ತಂದು ಹೋಗಿದ್ದರು, ಗೊಬ್ಬರ ಹಾಕತ್ತದ. ಗೊಬ್ಬರ ಏನ್ ಮಾಡ್ತೈತಿ, ಹಣ್ಣ ಹಂಪ್ಲ ಕೊಡುವಂತ ಒಂದು ಒಳ್ಳೆ ಫಲವತ್ತ ರೆಡಿ ಮಾಡಿಕೊಡ್ತದೆ, ಎಲ್ಲರಿಗೂ ಬೇಕು. ಹಂಗ ನಾವು ಒಂಥರ ಕಸದಂತ ಇದ್ದಂಥವ್ರು ನಮ್ಮ ಪಾಲಕರು ಏನ್ ಬಂದು ನೋಡೋನು ಅಲ್ಲ, ನಾವ್ ಏನ್ ಕಲಿಯಾಕರಿ ಬಿಡಾಕ ಅಂತೇಳಿ ಆ ಟೈಮ್ನಾಗ ತಂದು ಹೋಗೋದು ತಿಪ್ಪಿ ಮಠಕ್ಕ. ಮತ್ತ ಅದವರ ಮಾರ್ಗದರ್ಶನ ಎಲ್ಲ ಗುರುವರಂಗದವ್ರ ಇದ್ರೊಳಗ ನಾವು ಕಸದಂತಾಗಿದ್ದವರು ಗೊಬ್ಬರ ಅದೀವಿ, ಎಲ್ಲೆಲ್ಲ ಹೋಗಿ ಏನೇನೋ ಬೆಳೆದಿವಿ, ಏನೇನೋ ಆಗಿದೀವಿ, ಸಮಾಜಕ್ಕೆ ಏನೋ ಒಂದು ಕೊಡುಗೆ ಕೊಡುವಂತಾಗಿದ್ದೇವೆ ಅಂತಂದ್ರೆ ಅದಕ್ಕೆ ಕಾರಣ ಇವತ್ತಿಗೂ ಲಾಕ್ ಆಗಿತ್ತಂತ ಅದವ್ರು ಬಂದ ತಗಿಸಿ ಮಾಡಿದಂತ ಮಠ ಇದೆ. ಬಟ್ ಈಗಿನ ಅಜ್ಜವರನ್ನು ಅದನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಅಂತಹ ಅಪರೂಪದ ಗುರುಗಳನ್ನ ತಾವೆಲ್ಲರೂ ಮತ್ತೆ ನೆನಪಿಸ್ಕೊಂಡು ನ ಗುರುವರ ಅಧಿಕಂ, ಗುರುವಿಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಅನ್ನುವಂಥದ್ದನ್ನ ಮತ್ತು ಹೊಳ್ಳಿ ನೆನಪಿಸುವುದಕ್ಕೋಸ್ಕರ ತಾವೆಲ್ಲರೂ ಗುರುವಂದನೆಯನ್ನು ಏನು ಮಾಡಿದಿರಲ್ಲ, ನನಗೆ ಹೃದಯ ತುಂಬಿ ಬಂದದ್ದು. ನಿಜವಾಗಲೂ ಪೂಜ್ಯರಾಗಿರುವಂತಹ ಗಂಗಾಧರ ಅಪ್ಪಗಳವರು ಈ ಸಂಸ್ಥೆಯನ್ನ ಕಟ್ಟಬೇಕಾದ್ರೆ ಅವರು ಬಹಳಷ್ಟು ಅದ್ಭುತವಾಗಿರುವಂತಹ ಕನಸುಗಾರರು, ಮತ್ತೆ ಅದ್ಭುತ ಗುರಿಯನ್ನ ಹೊಂದಿರುವಂತಹ ಅಪರೂಪದ ಪರಮ ಪೂಜ್ಯರಾಗಿದ್ದರು. ಅವರಂತಹ ಒಂದು ಆಶೀರ್ವಾದದೊಳಗ ನೀವೆಲ್ಲರೂ ಕೂಡ ಕಲ್ತಿದಿರಲ್ಲ, ನಿಮ್ಮಂತಹ ಭಾಗ್ಯವಂತರ ಯಾರಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕಂದ್ರೆ ತಾವೆಲ್ಲರೂ ಕೂಡ ಇವತ್ತಂತಹ ಶಿಕ್ಷಕರನ್ನ ನಿಮಗೆ ಕಲಿಸ್ಬೇಕಾಗಿತ್ತು ಅಂತಂದ್ರೆ ಇಂತಹ ಅಪರೂಪದ ಶಿಕ್ಷಕರನ್ನ ಎಲ್ಲೆಲ್ಲೋ ಇದ್ದವರನ್ನ ಕರ್ಕೊಂಡು ಬಂದು ಈ ಶಾಲೆ ಒಳಗೆ ಇಟ್ಕೊಂಡು ಇವತ್ತು ಅವರನ್ನ ನಮ್ಮ ಶಾಲೆ ಇವತ್ತು ನೀವೇನು ಕಲ್ತಿರುವಂತಹ ಶಾಲೆ ಅದಲ್ಲ, ಇಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳು ಇಂದಿಗೂ ಕೂಡ ಬಳ್ಳಿ ಮಠವನ್ನ ಮತ್ತ ಈ ಸಂಸ್ಥೆಯನ್ನು ನೆನಪಿಸ್ಕೊಳ್ತಾರೆ ಅಂತಂದ್ರ ಇದಕ್ಕೆ ಕಾರಣ ಒಂದು ಗಂಗಾಧರ ಸ್ವಾಮಿಗಳು ಮತ್ತು ಇಲ್ಲಿ ಕುಳಿತಿರುವಂತಹ ಶಿಕ್ಷಕರು. ರಾಜ್ಯ ಒಳಗೆ ಸುತ್ತಾಡಿ ಒಂದು ರೈತರ ಹತ್ರ ಹೋಗಿ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದ್ರೆ ಇಟ್ಸ್ ನಾಟ್ ಈಸಿ ಜಾಬ್. ಹಳ್ಳಿ ಒಳಗೆ ಹೋಗಿ ನೀ ಏನ್ ಮಾಡಕತ್ತಿ, ನಿಂದ ಏನ್ ಕೆಲಸ, ಹೆಸರು ಕೇಳಿ ಏನಂತ ಕೇಳಿದ್ರೆ ಅವ್ರು ಮಣ್ಣ ಹೊಡಿತಾರೆ. ಸೊ ಅಂತ ಟೈಮ್ ಒಳಗೆ ಅವ್ರ ಮನಸ್ಸು ಗೆದ್ದ ಅವರಿಂದ ಒಂದು ನಮಗೆ ಏನು ಇನ್ಫಾರ್ಮೇಶನ್ ಬೇಕು ಅದನ್ನ ತಗೋಬೇಕಂತ ಹೇಳಿ ನಾವು ಪ್ರಯತ್ನ ಮಾಡುವಾಗ ನನಗೆ ಕಲಿಸ್ಕೊಟ್ಟದ್ದು ಇಲ್ಲಿಂದ. ಈ ಹೈಸ್ಕೂಲಲ್ಲಿ ನಾವು 3 ವರ್ಷ ಇಲ್ಲಿ ಕಲ್ತಿರ್ಬಲ್ಲ, ಹೆಂಗಂದ್ರೆ ನಮ್ಮ ಗುರುಗಳು ಹೇಳ್ತಿದ್ದಾರೆ ಗಂಗಾಧರನವರನ್ನ ಎಂತ ವಿಚಿತ್ರ, ಎಂತ ದಿವ್ಯ ದೃಷ್ಟಿ, ಏನೋ ಗೊತ್ತಿಲ್ಲ, ಇಂಥ ಅದ್ಭುತವಾಗಿರ್ತಕ್ಕಂಥ ಸಂಸ್ಥೆಯನ್ನು ಹುಟ್ಟಾಕಿದಾರಲ್ಲ, ನಮ್ಮೆಲ್ಲರಿಗೂ ಆಶ್ರಯದ ಹಾಕಲಾರರು. ಸುಮಾರು 500 ಜನ ಇವತ್ತು ನಾವು ಅವರಿಂದ ನಮ್ಮ ಕುಟುಂಬಗಳ ಮೇಟಿಗಿಟ್ಟಿದ್ರು. ಇವತ್ತು ನಾವು ಇಷ್ಟೆಲ್ಲ ಇದ್ದೀವಿ, ಇಷ್ಟೆಲ್ಲ ನಿಂತಿದ್ದೀವಿ ಅಂತಂದ್ರೆ ಅವ್ರ ಕೃಪಾಚತ್ರವೇ ಕಾರಣ ಅಂತ ಹೇಳಬೇಕಾಗ್ತಾ ಇದೆ. ಇವತ್ತಿರ್ತಕ್ಕಂಥ ಪರಮ ಪೂಜ್ಯ ನೀಲಕಂಠ ಮಹಾಸ್ವಾಮಿಗಳು ಬಹಳಷ್ಟು ತೊಂದರೆ ಅನುಭವಿಸಿ ಇವತ್ತು ಈ ಸಂಸ್ಥೆಯನ್ನ ಉತ್ತರವಾಗಿ ಅಭಿವೃದ್ಧಿಪಡಿಸಬೇಕಂತ ಬಹಳಷ್ಟು ತೊಂದರೆ ಇದೆ ಅವರಿಗೆ. ಯಾಕಂದ್ರೆ ಬಹಳಷ್ಟು ದಿವಸಗಳಿಂದ ಏನೇನೋ ಆಯಿತು, ಈಗ ಅವರಿಗೆ ಅಧಿಕಾರ ಹಸ್ತಾಂತರ ಆಗಿದೆ. ಇನ್ನು ಸಂಸ್ಥೆ ಇರಬೇಕಾದ್ರೆ ನಿಮ್ಮಂತ ಸ್ವಲ್ಪ ಒಳ್ಳೆಯ ಸತ್ಪ್ರಜೆಗಳು ಈ ಸಂಸ್ಥೆಯನ್ನು ಮುನ್ನುಗ್ಗಬೇಕಾದ್ರೆ, ಸಂಸ್ಥೆ ಉತ್ತರೋತ್ತರ ಬೆಳಿಬೇಕಾದ್ರೆ ಎಲ್ಲ ರಂಗಗಳಲ್ಲಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳು ಈ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಲ್ಲಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ.